ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಎಸ್ ಎಸ್ ಇನ್ಫೋ ಗುರು ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಚಾನಲ್. ಇದು ನನ್ನ ಸೆಕೆಂಡ್ ವೀಡಿಯೋ. ನಾನು ನಿನ್ನೆ ಹೇಳ್ದಂಗೆ ನಿಮಗೆ 10th ಆದಮೇಲೆ ಏನು ಮಾಡಬೇಕು, ಯಾವ ಕೋರ್ಸ್ ಮಾಡಿದ್ರೆ ಬೆಟರ್ ಅನ್ನೋದು ನಿನ್ನೆ ಹೇಳಿದ್ದೆ. ಇವತ್ತಿನ ವೀಡಿಯೋದಲ್ಲಿ ನಾನು ಕಂಟಿನ್ಯೂಷನ್ ಹೇಳ್ತಾ ಹೋಗ್ತೀನಿ. ಓಕೆ, ಈಗ 10th ಆಯಿತು, ಪಿ ಯುನೂ ಚೂಸ್ ಮಾಡಿದ್ರಿ, ಪಿ ಯು ಚೂಸ್ ಮಾಡ್ಕೊಂಡು ಇಲ್ಲಿ ಓಕೆ ನಾನು ಸೈನ್ಸ್ ಮಾಡಬೇಕಂತ ಚೂಸ್ ಮಾಡಿದ್ರಿ ಅಂದ್ಕೊಳ್ಳಿ, ಅಥವಾ ಈಗ ನೀವು ಪಿ ಯು ಆಲ್ರೆಡಿ ಮಾಡಿದ್ದೀರಾ ಅಂದ್ಕೊಳ್ಳಿ. ಸೊ ಪಿ ಯು ಆದಮೇಲೆ ಯಾವೆಲ್ಲ ಕೋರ್ಸಸ್ ಮಾಡ್ಬೋದು, ಯಾವ ಒಂದು ಆಪ್ಷನ್ಸ್ ಇದೆ, ನಿಮಗೆ ಬೆಸ್ಟ್ ಆಪ್ಷನ್ಸ್ ಯಾವಿದೆ, ನಿಮ್ಗೆ ಗೊತ್ತಿಲ್ಲದಿರೋಂಥ ಕೋರ್ಸಸ್ ಯಾವಿದೆ, ಅದರ ನನಗೊಂದು ಶಾರ್ಟಾಗಿ ಒಂದು ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಈಗ ಫಸ್ಟ್ ನಿಮಗೆ ಪಿ ಯು ಸೈನ್ಸ್ ಮುಗಿತು, ಲೈಕ್ ಪಿ ಸಿ ಎಮ್ ಬಿ ಅಥವಾ ಪಿ ಸಿ ಎಮ್ ಸಿ, ನಾನು ಎರಡಕ್ಕೂ ಹೇಳ್ತೀನಿ. ಈಗ ಪಿ ಸಿ ಎಮ್ ಬಿ ಮಾಡಿರೋರಾದರೆ ಬಿ ಎಸ್ ಸಿ ಮಾಡ್ಬೋದು ಅಂತ ಅಂದ್ಕೊಳ್ಳಿ. ಬಿ ಎಸ್ ಸಿಲಿ ಏನು ಮಾಡ್ಬೋದು ಅಂತಂದರೆ, ಫಸ್ಟ್ ನೀವು ಬಿ ಎಸ್ ಸಿಸ್ ಡಿಗ್ರಿ, ಓಕೆ, ಒಂದು ಗ್ರಾಜುಯೇಷನ್ ನಿಮಗೆ ಬಿ ಎಸ್ ಸಿ ಡಿಗ್ರಿ. ಬಿ ಎಸ್ ಆದಮೇಲೆ ಬಿ ಎಸ್ ಸಿ ಬಿ ಎಡ್ ಮಾಡ್ಕೊಂಡು ನೀವು ಟೀಚಿಂಗ್ ಹೋಗ್ಬೋದು, ಅಥವಾ ನೀವು ಬಿ ಎಸ್ ಸಿ ಮಾಡಿ ಎಮ್ ಎಸ್ ಸಿ ಮಾಡಿ ಎಮ್ ಎಡ್ ಮಾಡಿ ಟೀಚಿಂಗು ಹೋಗ್ಬೋದು, ಅಥವಾ ನಾವು ಬಿ ಎಸ್ ಸಿ ಎಮ್ ಎಸ್ ಸಿ ಮಾಡಿ ಪಿ ಎಚ್ ಡಿನೂ ಮಾಡ್ಬೋದು. ಪಿ ಎಚ್ ಡಿ ಮಾಡಿದ್ರೆ ನಿಮಗೆ ಡಾಕ್ಟರೇಟ್ ಕೊಡ್ತಾರೆ. ಓಕೆ, ಸೊ ಇದು ಹೆರಾರ್ಕಿಯಲ್ಲಿ ಇರುತ್ತೆ, ಹಿಂಗೆ ಅಪ್ಪರ್ ಹೆರಾರ್ಕಿ ಇರುತ್ತೆ. ಸೊ ನಾನು ಹೆಂಗೆ ನೆಕ್ಸ್ಟ್ ಯಾವ್ಯಾವ ಕೋರ್ಸಸ್ ಮಾಡ್ಬೋದು ಅಂತ ಹೇಳ್ತೀನಿ. ನಾರ್ಮಲಾಗಿ ಜನರಲ್ ಬಿ ಎಸ್ ಸಿ ಅಂತಂದರೆ ಬಿ ಎಸ್ ಸಿ ಸಿ ಬಿ ಝೆಡ್ ಇರುತ್ತೆ, ಕೆಮಿಸ್ಟ್ರಿ ಬಯಾಲಜಿ ಕೆಮಿಸ್ಟ್ರಿ ಬಾಟ್ನಿ ಆ್ಯಂಡ್ ಜುವಾಲಜಿ ಬರುತ್ತೆ ಸಿ ಬಿ ಝೆಡ್. ಅದಲ್ಲದೆ ನಿಮಗೆ ಪಿ ಸಿ ಎಮ್ ಬರುತ್ತೆ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬರುತ್ತೆ. ಸೊ ಇದು ಜನರಲ್ ಬಿ ಎಸ್ ಸಿ ಇರುತ್ತೆ. ಇದಲ್ಲದೆ ನಿಮಗೆ ಸಾಕಷ್ಟು ಕೋರ್ಸ್ ಇದೆ, ಹೇಳ್ತಾ ಹೋಗ್ತೀನಿ. ನಿಮಗೆ ಬಿ ಎಸ್ ಇನ್ ಅಗ್ರಿಕಲ್ಚರ್ ಇದೆ, ಬಿ ಎಸ್ ಇನ್ ಸಿರಿಕಲ್ಚರ್ ಇದೆ, ಬಿ ಎಸ್ ಇನ್ ಹಾರ್ಟಿಕಲ್ಚರ್ ಇದೆ, ಬಿ ಎಸ್ ಇನ್ ಫಾರೆಸ್ಟ್ ಇದೆ, ಬಿ ಎಸ್ ಇನ್ ಆಪ್ಟೋಮೆಟ್ರಿ ಇದೆ. ಆಪ್ಟೋಮೆಟ್ರಿ ಮೀನ್ಸ್ ಐ ರಿಲೇಟೆಡ್ ಆಪ್ಟೋಮೆಟ್ರಿ. ಬಿ ಎಸ್ ಇನ್ ಬಯೋಟೆಕ್ನಾಲಜಿ, ಬಿ ಎಸ್ ಇನ್ ಎನ್ವಿರಾನ್ಮೆಂಟಲ್ ಸೈನ್ಸ್, ಫಿಶರಿ ಸೈನ್ಸ್, ಫುಡ್ ಟೆಕ್ನಾಲಜಿ, ಫೋರೆನ್ಸಿಕ್ ಸೈನ್ಸ್ ಅಂತ ಬರುತ್ತೆ. ವಿಧಿವಿಜ್ಞಾನ ಕೇಂದ್ರದವರು ಅಂತ ಹೇಳ್ತಾರಲ್ಲ, ವಿಧಿವಿಜ್ಞಾನದವ್ರದ್ದು. ಸೊ ಫೋರೆನ್ಸಿಕ್ ಸೈನ್ಸ್ ಅಂತ ಬರುತ್ತೆ. ವಿಧಿವಿಜ್ಞಾನ ಕೇಂದ್ರದವರು ಅಂತ ಹೇಳ್ತಾರಲ್ಲ, ವಿಧಿವಿಜ್ಞಾನದವ್ರದ್ದು. ಸೊ ಫೋರೆನ್ಸಿಕ್ ಸೈನ್ಸ್ ಅಂತ ಬರುತ್ತೆ. ಆ್ಯಂಡ್ ವೆಟರ್ನರಿ ಸೈನ್ಸ್ ಬರುತ್ತೆ. ಬಿ ಟಿ ಪಿ ಅಂತ ಬರುತ್ತೆ. ಬಿ ಟಿ ಪಿ ಅಂತಂದರೆ ನಿಮಗೆ ಫಿಸಿಯೋಥೆರಪಿ ಅಂತ ಬರುತ್ತಲ್ಲ, ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಅಂತ ಬರುತ್ತೆ. ಫಿಸಿಯೋಥೆರಪಿ ಇರುತ್ತೆ. ಮೈಕ್ರೋಬಯಾಲಜಿ, ಹ್ಯೂಮನ್ ಸೈನ್ಸು, ಜಿಯೋಲಜಿ, ನ್ಯೂಟ್ರಿಷನ್ ಆ್ಯಂಡ್ ಡೈಟಿಷಿಯನ್ ಅಂತಲೂ ಬರುತ್ತೆ. ಓಕೆ, ಸೊ ಈ ಥರ ಡಿಫ್ರೆಂಟ್ ಕೋರ್ಸಸ್ ಇದೆ. ಮೈಕ್ರೋಬಯಾಲಜಿ ಇದೆ, ಬಯೋಟೆಕ್ನಾಲಜಿ ಇದೆ, ಸಾಕಷ್ಟು ಕೋರ್ಸಸ್ ಇದೆ. ಒನ್ಸ್ ನೀವು ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿ ತಿಳ್ಕೊಳ್ಳಿ. ಫಸ್ಟು ನಿಮ್ಗೆ ಯಾವ ಸಬ್ಜೆಕ್ಟ್ಸ್ ಇಂಟ್ರೆಸ್ಟ್ ಇದೆ, ಕಾಲೇಜ್ ಹೆಂಗಿದೆ, ಅಲ್ಲಿ ನಿಮಗೆ ಅಲ್ಲಿಗೆ ಹೋದ್ರೆ ನೀವು ಗೆಟನ್ ಆಗ್ತೀರಾ, ಸೆಟಲ್ ಆಗ್ತೀರಾ ಲೈಫಲ್ಲಿ, ಏನೋ ಜಾಬ್ ಮಾಡಬಹುದಾ ಅಂತ ಅದು ಯೋಚನೆ ಮಾಡಿಬಿಟ್ಟು ಡಿಸೈಡ್ ಮಾಡಿ. ಓಕೆ, ಇದೆಲ್ಲ ಬಿ ಎಸ್ ಸಿ ಆಯಿತು. ನೆಕ್ಸ್ಟ್ ನಿಮಗೆ ಬಿ ಎಸ್ ಸಿಯಲ್ಲಿ ಇದೆಲ್ಲ ನಿಮಗೆ ಪಿ ಸಿ ಎಮ್ ಬಿ ತೊಗೊಂಡ್ರವ್ರಿಗೆ ಈಸಿ ಆಗುತ್ತೆ. ಪಿ ಸಿ ಎಮ್ ಅಂದರೆ ನಂಗೆ ಬಯಾಲಜಿ ಟಫ್ ಆಗುತ್ತಪ್ಪ, ನಾನು ಮ್ಯಾಥ್ಸ್ ಬೇಸ್ಡಾಗಿ ಹೋಗ್ತೀನಿ ಅನ್ನೋರಿಗೆ ಇದು ಚೆನ್ನಾಗಿದೆ ನೋಡಿ. ಅಥವಾ ನೀವು ಸಿ ಎಸ್ ತೊಗೊಂಡಿದ್ದಾರೆ ಇನ್ನೂ ಚೆನ್ನಾಗಿದೆ. ಆ್ಯಕ್ಚುಲಿ ಪಿ ಸಿ ಎಮ್ ಸಿ ಮಾಡಿರ್ತಾರಲ್ಲ, ಸಿ ಎಸ್ ಮಾಡ್ತಾರೆ ಅವ್ರಿಗೆ. ಬಿ ಎಸ್ ಇನ್ ಇನ್ಫಾರ್ಮೇಷನ್, ಬಿ ಎಸ್ ಇನ್ ಟೆಕ್ನಾಲಜಿ, ಬಿ ಎಸ್ ಇನ್ ಡಾಟಾ ಸೈನ್ಸ್, ಬಿ ಎಸ್ ಇನ್ ಪಾಲಿಮರ್ ಸೈನ್ಸ್, ಬಿ ಎಸ್ ಇನ್ ಎಲೆಕ್ಟ್ರಾನಿಕ್ಸ್, ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ, ಏರೋನಾಟಿಕಲ್ ಸೈನ್ಸ್. ಸೊ ಅಥವಾ ನೀವು ಇದಲ್ದೇ ನೀವು ಬಿ ಎಸ್ ಸಿ ಮಾಡಿಕೊಂಡು ಬಿ ಸಿ ಎ ಮಾಡಿಕೊಂಡು, ಇಲ್ಲಿ ನೀವು ಪಿ ಸಿ ಎಮ್ ಸಿ ಮಾಡಿದರೆ, ಸಿ ಎಸ್ ಮಾಡಿದ್ರಿ ಅಂತಂದರೆ ಬಿ ಸಿ ಎ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಬಿ ಸಿ ಎಮ್ ಮಾಡಿಕೊಂಡು ಎಮ್ ಸಿ ಎ ಮಾಡ್ಕೋಬೋದು. ಬಿ ಸಿ ಆದಮೇಲೆ ಎಮ್ ಸಿ ಎ ಡಬಲ್ ಡಿಗ್ರಿ ಅದು ನಿಮಗೆ ಏನಾಗುತ್ತೆ, ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಸೊ ಇದರಷ್ಟು ನಿಮಗೆ ಸಿ ಎಸ್ ಮಾಡಿದರೆ ನಿಮ್ಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಪಿ ಸಿ ಎಮ್ ಬಿ ಮಾಡಿರಲಿ, ಪಿ ಸಿ ಎಮ್ ಸಿ ಮಾಡಿರಲಿ, ಬಟ್ ನಿಮಗೆ ನನ್ನ ಪಿ ಯು ಇಂದ ನನಗೆ ಏನು ಚೇಂಜ್ ಆಯಿತು, ನಾನು ಇಂಜಿನಿಯರಿಂಗ್ ಹೋಗಬೇಕು, ನಂಗೆ ಯಾಕೋ ಬಯೋ ಟಫ್ ಆಗ್ತಾಯಿದೆ ತುಂಬ, ನಾನೇನು ಇಂಜಿನಿಯರಿಂಗ್ ಹೋಗ್ತೀನಿ, ನಾನು ಮ್ಯಾಥ್ಸಲ್ಲಿ ಫಿಸಿಕ್ಸಲ್ಲಿ ನಾನು ಚೆನ್ನಾಗಿದ್ದೀನಿ, ಎಕ್ಸಲೆಂಟ್ ಆಗಿದ್ದೀನಿ ಅನ್ನೋರಿಗೆ. ಅಂದರೆ ಇದಕ್ಕೆ ನಿಮಗೆ ಇದೆಲ್ಲ ನಿಮಗೆ ಇಂಜಿನಿಯರಿಂಗೆಲ್ಲ ನಿಮಗೆ ಸಿ ಇ ಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಏನು ಎಕ್ಸಾಮ್ ಬರೀತಾರೆ, ನೀವು ಸಿ ಇ ಟಿ ರ್ಯಾಂಕಿಂಗ್ ಮೇಲೆ ಕೊಡ್ತಾರೆ. ಇದನ್ನು ಎಮ್ ಪಿ ಸಿ ಮೇನಾಗಿ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಬಯಾಲಜಿ ನಿಮಗೆ ಕನ್ಸಿಡರ್ ಮಾಡೋದಿಲ್ಲ. ಮ್ಯಾಥ್ಸ್, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಈ 3 ಸಬ್ಜೆಕ್ಟಿನ ಮಾರ್ಕ್ಸ್ ಮತ್ತು ನಿಮ್ಮ ರ್ಯಾಂಕಿಂಗನ್ನು ನೋಡಿಬಿಟ್ಟು ನಿಮಗೆ ರ್ಯಾಂಕಿಂಗ್ ಕಲೆಕ್ಟ್ ಮಾಡ್ತಾರೆ ಸಿ ಇ ಟಿ ಇದರಿಂದ. ಸೊ ಇದರಲ್ಲಿ ಬಂದು ಬಿ ಇ ಅಥವಾ ಬಿ ಟೆಕ್ ಎರಡು ಒಂದೇ. ಆ್ಯಕ್ಚುಲಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಬ್ಯಾಚುಲರ್ ಆಫ್ ಟೆಕ್ನಿಷಿಯನ್ ಅಂತ ಹೇಳ್ತೀವಿ. ಸೊ ಅದೇನಂತಂದರೆ ನಿಮ್ಮ ಯಾವ ಕೋರ್ಸ್ ತೊಗೋತೀರ ಅದ್ರ ಮೇಲೆ ಇದಾಗುತ್ತೆ. ಸೊ ಬಿ ಇ ಅಂತಲೇ ಇಟ್ಕೊಳ್ಳಿ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗಲ್ಲಿ ನಿಮಗೆ ಕೋರ್ಸಸ್ ಹೇಳ್ತಾ ಹೋಗ್ತೀನಿ. ಕಾಮನ್ ಕೋರ್ಸಸ್ ಬಂದು ಸಿ ಎಸ್, ಐ ಟಿ, ಇ ಎನ್ ಸಿ, ಟ್ರಿಪಲ್ ಇ. ಓಕೆ, ಸಿ ಎಸ್ ಕಂಪ್ಯೂಟರ್ ಅಪ್ಲಿಕೇಶನ್ಸು, ಐ ಟಿ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆ್ಯಂಡ್ ಇ ಎನ್ ಸಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಟ್ರಿಪಲ್ ಇ. ಓಕೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಅಂತ ಬರುತ್ತೆ. ಇವಿಷ್ಟು ನಿಮ್ಮ ಕಾಮನ್ ಕೋರ್ಸಸ್. ಇದಲ್ಲದೆ ಡಿಫ್ರೆಂಟ್ ಕೋರ್ಸಸ್ ಇದೆ. ನಿಜವಾಗ್ಲೂ ಕೆಲವೊಂದು ಕೋರ್ಸ್ ನಿಮ್ಗೆ ಗೊತ್ತಿರಲ್ಲ ಅನ್ಕೋತೀನಿ ನಾನು, ಆ ಥರದ್ದು ಕೋರ್ಸಸ್ ಇದೆ. ಪ್ಲೀಸ್ ಈ ಕಾಮನ್ ಡಿಗ್ರಿಗಳು, ಕಾಮನ್ ಇಂಜಿನಿಯರಿಂಗ್ ಬಿಟ್ಟು ಬೇರೆ ಕೋರ್ಸಸ್ಗೂ ಟ್ರೈ ಮಾಡಿ, ಚೆನ್ನಾಗಿದೆ, ಒಳ್ಳೆ ಆಪ್ಷನ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಿಮಗೆ. ನೆಕ್ಸ್ಟ್ ಏನಂತಂದರೆ ನೋಡಿರಿ, ಬಿ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಇದೆ, ಮೈನಿಂಗ್ ಇಂಜಿನಿಯರಿಂಗ್ ಇದೆ, ಏರೋಸ್ಪೇಸ್ ಇಂಜಿನಿಯರಿಂಗ್ ಇದೆ, ಆಟೋಮೊಬೈಲ್ ಇದೆ, ಬಯೋಮೆಡಿಕಲ್ ಇದೆ, ಸೆರಾಮಿಕ್ ಇಂಜಿನಿಯರಿಂಗ್ ಇದೆ, ಇಂಡಸ್ಟ್ರಿಯಲ್, ಎನ್ವಿರಾನ್ಮೆಂಟಲ್, ಮೆರೈನ್, ಸಿಲ್ಕ್ ಆ್ಯಂಡ್ ಟೆಕ್ಸ್ಟೈಲ್ ಇಂಜಿನಿಯರಿಂಗ್, ಆ್ಯಂಡ್ ನ್ಯಾನೋ ಟೆಕ್ನಾಲಜಿ ಅಂತ ಬರುತ್ತೆ. ನ್ಯಾನೋ ಟೆಕ್ನಾಲಜಿ ರಿಯಲಿ ಇಟ್ಸ್ ವಂಡರ್ಫುಲ್ ಥಿಂಗ್, ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ನ್ಯಾನೋ ಟೆಕ್ನಾಲಜಿ ನಮಗೆ ಒಂದು ಶಾರ್ಟಾಗಿ ಒಂದು ಹೇಳ್ತೀನಿ. ಹೆಂಗೆ ಅಂತಂದರೆ, ಈಗ ನೀವು ನಂದಿನಿ ಹಾಲು ತರ್ತೀರಾ, ಮೊಸರು ತರ್ತೀರಾ,
ಅಥವಾ ರೆಡಿಮೇಡ್ ಫುಡ್ಡನ್ನು ತರ್ತೀರಾ, ಅದು ನಿಮಗೆ ನೀವು 3 ತಿಂಗಳವರೆಗೂ ಇಡ್ಬೋದು, 6 ತಿಂಗಳವರೆಗೂ ಇಡ್ಬೋದು ಅಂತ ಹೇಳ್ತಾರೆ. ಸೊ ಅದೆಲ್ಲ ಈ ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡಿರೋಂಥ ಒಂದು ಪ್ರಾಡಕ್ಟ್ಸೇ ಆ ಥರ. ಸೊ ನೀವು ನ್ಯಾನೋ ಟೆಕ್ನಾಲಜಿ ಮಾಡಿದ್ರೆ ಇವೆಲ್ಲನೂ ನೀವು ಮಾಡ್ಬೋದು. ಇದರಲ್ಲಿ ನಿಮಗೆ ಮೆರೈನ್ ಇಂಜಿನಿಯರಿಂಗ್ ಬರುತ್ತೆ, ಮೈನಿಂಗ್ ಇಂಜಿನಿಯರಿಂಗ್ ಬರುತ್ತೆ, ಫಿಶರಿ ಬರುತ್ತೆ. ನಿಜವಾಗ್ಲೂ ಎಕ್ಸಲೆಂಟ್ ಕೋರ್ಸಸ್ ಫ್ರೆಂಡ್ಸ್. ಆ್ಯಕ್ಚುಲಿ ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಕು, ಡಿಫ್ರೆಂಟ್ ಕೋರ್ಸ್ಗೆ ಹೋಗಬೇಕು. ಆವಾಗಲೇ ನಿಮ್ಗೆ ಒಳ್ಳೆ ಲೈಕ್ ಏನೋ ಒಂದು ಅಪರ್ಚುನಿಟಿ ಸಿಗುತ್ತೆ, ಮುಂದೆ ಬೆಳೀಲಿಕ್ಕೆ ಚಾನ್ಸ್ ಸಿಗುತ್ತೆ ಅಂತ ಹೇಳ್ತೀನಿ. ಓಕೆ, ಇದಿಷ್ಟು ನಿಮ್ಗೆ ಇಂಜಿನಿಯರಿಂಗ್ ಆಯಿತು, BSc ಆಯಿತು ಆ್ಯಂಡ್ BCAನೂ ಮುಗಿದು. ಈಗ ನೆಕ್ಸ್ಟ್ ನಿಮಗೆ ಇದರಲ್ಲಿನೇ ಬೇಸ್ಡ್ ಆನ್ ಥ್ರೂ CET ರ್ಯಾಂಕಿಂಗ್ ಅಥವಾ ನೀಟ್ ರ್ಯಾಂಕಿಂಗಲ್ಲಿ ಹೋಗುವಂಥ ಕೋರ್ಸಸ್ ಯಾವಿದೆ ಅಂತ ನಿಮ್ಗೆ ಶಾರ್ಟಾಗಿ ಹೇಳ್ತಾ ಹೋಗ್ತೀನಿ. ಓಕೆ, ಥ್ರೂ CET ಅಥವಾ ನೀಟ್ ಹೋಗ್ಬೇಕಂತಂದರೆ ಮೇನಾಗಿ ನೀಟ್ ಬೇಕಂತಂದರೆ ನಿಮಗೆ PCBನೇ ಬೇಕು. PCB ಮೀನ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಓಕೆ, ಮೇನಾಗಿ ಕೇಳಿದೆ PCB ನಿಮಗೆ. ಅದ್ರ ಮೇಲೆ ಹೋಗ್ತೀರಿ ಅಂತಂದರೆ MBBS ಮಾಡ್ಬೋದು. ಎಲ್ರಿಗೂ ಗೊತ್ತಿರೋಂಥ ಕೋರ್ಸ್ ನೀಟಲ್ಲಿ MBBS ಡಾಕ್ಟರ್ ಆಗ್ಬೋದು. MBBS ಅಲ್ಲಿ ನಿಮಗೆ ಅಲೋಪತಿಕ್ ಓದ್ತೀರಾ ಅಂದರೆ ಇಂಗ್ಲೀಷ್ ಮೆಡಿಸಿನನ್ನು ಓದ್ತೀರಾ. BUMS ಅಂತ ಬರುತ್ತೆ, ಯುನಾನಿಯನ್ನು ಓದ್ತೀರಾ, ಯುನಾನಿ ಅಂತ ಬರುತ್ತೆ, ಅದು BUMS ಆ್ಯಂಡ್ BHMS ಇಸ್ ಹೋಮಿಯೋಪತಿ ಕೇರ್ ಕೇಳಿರುತ್ತೆ. ಸೊ ಆ ಥರ ಹೋಮಿಯೋಪತಿ. HAMS ಅಂತ ಬರುತ್ತೆ, BAMS ಅಂತ ಬರುತ್ತೆ, ಅದು ನಿಮಗೆ ಆಯುರ್ವೇದಿಕ್ ಹೋಗ್ಬೋದು. ಅಥವಾ ಮತ್ತು BNYS ನ್ಯಾಚುರೋಪತಿ. ಅದಲ್ಲದೆ ನಿಮಗೆ CET ರ್ಯಾಂಕಿಂಗಲ್ಲಿ BSc ಇನ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸಿರಿಕಲ್ಚರ್ ಈ ಥರ ಡಿರೈವ್ಡ್ ಕೋರ್ಸಸ್ ಇದೆ. ಇವೆಲ್ಲವಕ್ಕೂ ನೀವು ಆಪ್ಟ್ ಮಾಡ್ಬೋದು. ದೆನ್ BBS ಅಂತ ಬರುತ್ತೆ, ವೆಟರ್ನರಿ ಸೈನ್ಸ್. ಆ್ಯಕ್ಚುಲಿ ತುಂಬ ಎಕ್ಸಲೆಂಟ್ ಆಗಿರುವಂಥದ್ದು, ವೆಟರ್ನರಿ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಆ ಥರ BBS ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ವೆಟರ್ನರಿ ಸೈನ್ಸನ್ನು ನೀವು ಆಪ್ಟ್ ಮಾಡ್ಬೋದು. ಮತ್ತು BDS ಬರುತ್ತೆ, ಡೆಂಟಲ್ ಗೊತ್ತಿರುತ್ತೆ ಯೂಶಲಿ. ಸೊ ಅದನ್ನು ನಿಮಗೆ ನೀಟ್ ಆ್ಯಂಡ್ CET ರ್ಯಾಂಕಿಂಗ್ ಮೇಲೆ ಇವೆಲ್ಲವೂ ಕೋರ್ಸ್ ಡಿವೈಡ್ ಮಾಡ್ತಾ ಹೋಗ್ತಾರೆ. ದೆನ್ ನಿಮಗೆ ಲಾಸ್ಟಲ್ಲಿ ಏನಂತಂದರೆ ನಿಮ್ಗೆ ಇನ್ನೊಂದು ಡಿಫ್ರೆಂಟ್ ಕೋರ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಕ್ಚುಲಿ BSc ಇನ್ ಕಾರ್ಡಿಯಾಕ್ ಕೇರ್ ಅಂತ ಬರುತ್ತೆ, ಕ್ಯಾತ್ ಲ್ಯಾಬ್ ಟೆಕ್ನಿಷಿಯನ್ ಅಂತ ಹೇಳ್ತಾರೆ. ಈಗ ಕಾರ್ಡಿಯಾಲಜಿ ಹಾಸ್ಪಿಟ್ಲ್ಗಳಲ್ಲಿ ಲೈಕ್ ಸ್ಟೆಂಟ್ ಈ ಥರ ಎಲ್ಲ ಹಾಕ್ಬೇಕಾದ್ರೆ ಅವ್ರ ಜೊತೆ ಒಬ್ರು ಇರ್ತಾರೆ, ಅದು ಕಾರ್ಡಿಯಾಕ್ ಕೇರ್ ಅಂತ ಹೇಳಿದ್ರೆ. ನಿಜವಾಗ್ಲೂ ಒಳ್ಳೆ ಫ್ಯೂಚರ್ ಇದೆ, ಬೆಸ್ಟ್ ಕೋರ್ಸು, ಟ್ರೈ ಮಾಡಿ. ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು, ಬಟ್ ನಿಜವಾಗ್ಲೂ ಫ್ಯೂಚರ್ ಅಂತೂ ನಿಜವಾಗ್ಲೂ ಎಕ್ಸಲೆಂಟ್ ಆಗಿರುತ್ತೆ. ಅದಲ್ಲದೆ ನಿಮಗೆ ಫಾರ್ಮಸಿ ಕೋರ್ಸಸ್ಸನ್ನು ನಾನು ಶಾರ್ಟಾಗಿ ಮುಗಿಸ್ಬಿಡ್ತೀನಿ. ಫಾರ್ಮಸಿ ಬಂದುಬಿಟ್ಟು ನಿಮಗೆ D.Pharm, B.Pharm ಆ್ಯಂಡ್ Pharm D ಇವೆಲ್ಲನೂ ನಿಮಗೆ ಮೇನಾಗಿ CETಯಿಂದನೂ ಬರ್ಬೋದು, ಡೈರೆಕ್ಟಾಗೂ ಬರ್ಬೋದು. ಕರ್ನಾಟಕದಲ್ಲಿ ಗೌರ್ಮೆಂಟ್ ಕಾಲೇಜ್ಗೆ ಹೋಗಬೇಕು ಅಂತಂದರೆ ಕರ್ನಾಟಕದಲ್ಲಿ ಒಂದೇ ಕಾಲೇಜು, ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ದಿ ಸೀಟ್ ದೇರ್. ಸೊ ಹಾಗಾಗಿ ನೀವು ಬೇರೆ ಯಾವ ಕಾಲೇಜ್ ಹತ್ರ ಆಪ್ಟ್ ಮಾಡ್ಬೋದು. D.Pharm ಡಿಪ್ಲೊಮಾ ಇನ್ ಫಾರ್ಮಸಿ, ಇಟ್ಸ್ 2 years ಕೋರ್ಸ್ ಆಫ್ಟರ್ ಕಂಪ್ಲೀಟಿಂಗ್ PU. ಮತ್ತು B.Pharm ಅಂತ ಬರುತ್ತೆ, 4 years, ಇದು ಡಿಗ್ರಿ. D.Pharm ಇಸ್ ಡಿಪ್ಲೊಮಾ ಇನ್ ಫಾರ್ಮಸಿ ಈಕ್ವಲೆಂಟ್ ಟು ಡಿಪ್ಲೊಮೊ. B.Pharm ಇಸ್ ಬ್ಯಾಚುಲರ್ ಆಫ್ ಫಾರ್ಮಸಿ ಈಕ್ವಲೆಂಟ್ ಟು ಡಿಗ್ರಿ. ದೆನ್ ಇಸ್ Pharm D ಅಂತ ಬರುತ್ತೆ, ಇಟ್ಸ್ ಈಕ್ವಲೆಂಟ್ ಟು ಡಾಕ್ಟರ್, 6 years ಕೋರ್ಸು. ಇದು ರ್ಯಾಂಕಿಂಗ್ ಮೇಲೆ ಬರ್ಬೋದು, ಡೈರೆಕ್ಟಾಗಿ ಬರ್ಬೋದು. ಸೊ ಯೋಚನೆ ಮಾಡಿ ಇದು ಮಾಡಿರಿ. ಆ್ಯಕ್ಚುಲಿ Pharm D ಮಾಡೋರಿಗೆ ಫಾರಿನಲ್ಲಿ ತುಂಬ ಫ್ಯೂಚರ್ ಇದೆ, ಇಂಡಿಯಾದಲ್ಲಿ ಅಷ್ಟೊಂದು ಇಲ್ಲ ಅಂತ ಹೇಳ್ತಾರೆ. ಬಟ್ ಇನ್ನೊಂದ್ಸರಿ ಯೋಚನೆ ಮಾಡಿ ಇದು ಮಾಡಿ. ನಾನು ಇದಲ್ಲದೆ ಏನಂತಂದರೆ ನೆಕ್ಸ್ಟ್ ನಾಳೆಯಿಂದ ಇನ್ನೊಂದು ಸೀರೀಸ್ ಮಾಡ್ತಿದ್ದೀನಿ. ಜಸ್ಟ್ 2 minutesಲ್ಲಿ ನಿಮಗೆ ಜಾಬ್ ಇನ್ಫಾರ್ಮೇಷನ್ ಆಲ್ ಓವರ್ ಇಂಡಿಯಾ ಯಾವ ಜಾಬ್ಸ್ ಬಿಟ್ಟರು ಜಸ್ಟ್ 2 minutes ಬಿಡೋದ್ರಲ್ಲಿ ಇನ್ಫಾರ್ಮೇಷನ್ ಇದು ಮಾಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ